ಗಿಫ್ಟ್ ನೋಡಿ ಗೈಸ್, ಗಿಫ್ಟ್ ಕೊಡ್ತೀನಿ ಅಣ್ಣ. ತಿರ್ಗೋಣ ಒಂಚೂರು. ಕಮನ್ ಕಮನ್ ಗೈಸ್, ನನ್ನ ಕಡೆಯಿಂದ ಅಣ್ಣಿಗೆ ಭರ್ಜರಿ ಗಿಫ್ಟ್ ಕೊಡ್ತಾ ಇದೀನಿ. ತೋಚಿನು ರಾಜಾವಲಿ. ನನಗೆ ಯಾಕೋ ಪವನ್ನೇ ನೋಡ್ದಾಗ ಅನ್ಸೈತೆ ಅಂಕಲ್ ನಿಮ್ಮನ್ನು ನೋಡಿದ್ರೆ. नहीं बोलता है पीछे आ रहे बोलता पीछे नहीं बोलता डैडी फर्स्ट ಅವನೇ ಮದುವೆ ಆಗೋದು. ಹಿಂಗೆ ಹಿಡ್ಕೊಂಡಿರ್ತಾರೆ. عندي خوش فصلة يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز تفوز ಇನ್ನ ಬಗ್ಬೇಕು ಅವನು ಹಿಂಗ್ ಬರೋದು. ಓ ಯಾವ್ದು ಇದು ಹೆಂಗೋ ಬರ್ತಾನಲ್ಲ ಹಿಂಗೆ. ಏ ಬರ ಬಜ್ಜಿ, ನೀನು ಬರ. ಓಕೆ ರೆಡಿನಾ? ನಾನೇನ್ ಮಾಡ್ಬೇಕು? ಹಿಂಗೆ ಹಿಂಗೆ ಕುಣ್ಕೊಂಡು ಹೋಗ್ಬೇಕು. 10K ನಾನು ಗಿರ್ಸ್ಬೇಕು. ಜೋರಾಗಿ ರೆಡಿನಾ? 3, 2, 1 ಸ್ಟಾರ್ಟ್. ಇವಳು ನಡ್ಕೊಂಡು ಗುಡುಗುಡು ಅಂತ ಬಂದ್ಬಿಡ್ಲಣ್ಣ. ಅಯ್ಯೋ ಇನ್ಯಾಕೋ ಬರ್ತಾರೆ? ಇರೋಳು ಬಾ, ಅವ್ನು ಬರೋರ್ಗು ವೇಟ್ ಮಾಡ. ಹಾ ಎಲ್ಲ ಓಕೆ. ನಾವು ಗಿಫ್ಟ್ ನ ಕೊಡೋದೇ ಮರ್ತೋಗ್ಬಿಟ್ಟಿದೀವಿ ಅಣ್ಣಂಗೆ. ನೀನ್ ಲಕ್ಕೇ ಇಲ್ಲಲ್ಲೇ. ಇರಿ ಟಕ್ ಟಕ್ ಅಂತ ಕೊಡುವ ಇವಾಗ. ಅಂಕಲ್ ಬನ್ನಿ ಅಂಕಲ್. ಬನ್ನಿ, ನಿಮ್ದು ಎತ್ಕೊ ಬನ್ನಿ ಅಂಕಲ್. ಓಕೆ, ಅಲ್ಲೇ ಇರೋ ತಮ್ಮ, ನೀನ್ ಅಲ್ಲೇ ಇರೋ. ಗಿಫ್ಟ್ ನೋಡಿ ಗೈಸ್, ಗಿಫ್ಟ್ ಕೊಡ್ತೀನಿ ಅಣ್ಣ. ತಿರ್ಗೋಣ ಒಂಚೂರು. ನಮ್ ಬರ್ತಡೇಗೂ ಸಿಕ್ಕಿ ನೋಡೋಣ ಏನಂತ ನೋಡೋಣ ಗಿಫ್ಟು. ಆ ಕಡೆ ಹೋಗಮ್ಮ. ಹಾಕೊಂಡು ಅಲ್ಲ ಹಾಕೊಳ್ಳೋದಲ್ಲ, ಅಕ್ಕ ಖುಷಿನೇ ಇಲ್ವಲ್ಲಕ್ಕ ಕೊಡೋದು. ಒಂಚೂರು ನಗ್ರಿ. ಅವ್ನು ನೋಡ್ರಿ ಅವನ್ನ. ಇದು ಏನ್ ಫೋಟೋ ಬಿಡೋಣ. ಏನೇನೈತೆ? ಡ್ರೆಸ್ಸು, ಪ್ಯಾಂಟ್ ಇದೆಯಾ? ಓಕೆನಾ, ಸರಿ ಓಕೆ. ಹಿಂದೆ ತಿರುಗು. ಬರ್ರಿ ನಮ್ಮವ್ರು ಬರ್ರಿ. ಪಾಪ ಬಾ, ಕಟ್ ಮಾಡಿ ಪಾಪ ಬಾ. ಅಲ್ಲ ಅಲ್ಲಿಂದಾನೆ ಹೋಗ್ಬೋದಿತ್ತ ನಾವು. ಅಂಕುಲ್ ಬನ್ನಿ ಅಂಕುಲ್. ಆಂಟಿ ಹಾ ತಿರ್ಗೋಕಂದ ನೋಡಿ ಏನ್ ಕೊಡ್ತಾರೆ ಒಂಚೂರು ತಗೋಕಂದ. ಹೋಲ್ಸೇಲ್ ಆಗಿ ಬಟ್ಟೆ ಒಂದಿನಕ್ಕೆ ಒಂದೊಂದು. ಅದಕ್ಕೆ ಆಂಟಿ ಜೀನ್ಸ್ ಪ್ಯಾಂಟ್ ಬಗ್ಗೆ ಮಾತಾಡ್ತಿದ್ದು. ಸ್ಮೈಲ್ ಸ್ಮೈಲ್ ಸ್ಮೈಲ್. ಈ ಕಡೆ ಒಂದ್ ಸ್ಮೈಲ್. ಏ ಅಣ್ಣಂಗೊಂದ್ ಬಟ್ಟೆ, 2 ಬಟ್ಟೆ, ಚಪ್ಪಾಳೆ. ಚಪ್ಪಲ್ ಹೊಡಿಬೇಕಪ್ಪ. ಅದು ಕೊಟ್ಟಾಗೆಲ್ಲ ಚಪ್ಪಲ್ ಹೊಡಿತಿರ್ಬೇಕು ಬ್ರೋ. ಯಾ ಓಕೆ. ಹಿಂದಿದ್ರು. ಹಾ ಬನ್ನಿ ಬ್ರೋ, ಬನ್ನಿ ನಿಮ್ದೆ. ಗೈಸ್ ಅಲ್ಲಿ ನೋಡಿ ಗೈಸ್, ಇನ್ನೊಂದು ತೆಗಿ ಏನ್ ನೋಡು. ಇದು ಬಟ್ಟೆ ಏನೇನೈತೆ? ಹಾ ಗೈಸ್, 3ನೇ ಜೊತೆ ಬಟ್ಟೆ ಅಣ್ಣಿಂಗೆ. ನೆಕ್ಸ್ಟ್ ಏನಿರ್ಬೋದು ಗಿಫ್ಟು? ಏನು ನೆಕ್ಸ್ಟ್ ಏನಿರ್ಬೋದು? ಅದು ಬಟ್ಟೆನಾ ಗೊತ್ತಿಲ್ಲ ಗೈಸ್. ನಮ್ಮ ಪವನ್ ಕಡೆಯಿಂದ ಒಂದು ಗಿಫ್ಟ್ ಗೈಸ್, ಭರ್ಜರಿ ಗಿಫ್ಟ್. ಹೊಡಿರಿ ಚಪ್ಪಾಳೆ ಹೊಡಿರಿ. ನಮ್ಮ ಅನೀಶ್ ಮತ್ತೆ ನಮ್ ಚಿನ್ನಿ ಬರ್ಬೇಕಿತ್ತು, ಬಟ್ ಅವ್ರಿಬ್ರು ಮಳೆ ಮತ್ತೆ ಅವ್ನ ಕೆಲಸದಿಂದ ಬರಕ್ಕಾಗಿಲ್ಲ. ಓ ಈ ಎಣ್ಣೆ ಕೊಟ್ಟಿರೋದು ಅಸ್ಥೆಟಿಕ್ ಲಿಕ್ಸು. ಓ ಇಲ್ಲ ಅವನ್ ಸೈಜೆ, ಅವನ್ ಸೈಜ್. ಗೈಸ್ ಅಸ್ಥೆಟಿಕ್ ಹಾಕಿ ಅಂತ ಇದೀನಿ. ಗೊತ್ತಿಲ್ಲ ಅದು. ಇಟ್ಕೊ ಸುಜಾ. ಗೈಸ್ ಇದರಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದಂದ್ರೆ ನಮ್ ಚೋಟಾ ಮರಿ ಕೊಡ್ತಿರೋ ಗಿಫ್ಟ್. ನಮ್ ಚೋಟಾ ಮರಿ ಕೊಡ್ತಿರೋ ಗಿಫ್ಟ್ ಕ್ರೇಜಿ ಅನ್ಕೋ. ಬಾಮರಿ. ಹಾ ಕಮನ್. ಓಪನ್ ಮಾಡ್ಬೇಕು. ಏನು ಹೊಸದು ನೋಡು, ಹೊಸದು. ನನ್ನ ಬಟ್ಟೆ ನನಗೆ ವಾಪಸ್.
ಸಗದಾಯ್ತು ನೋಡು ಫ್ಯಾಕ್ಟ್ರಿ ನಂಗೆ. ನಿಂದೇನಾ ಇಲ್ಲ ಯಾರ್ದಿದು? ನಿಂದೇನಾ? ಗೈ ಸ್ಕೂಲಲ್ಲಿ ಇದು ಸ್ಕೂಲಲ್ಲಿ ಕೊಟ್ಟಿರೋ ಫೇರ್ವೆಲ್ ಟಿ ಶರ್ಟ್. ಸುಮ್ಮಿರೋಣ ಗೈಸ್ ಇದಾಯ್ತು ನಮ್ಮ ಚೋಟ ಮರಿದು. ಈಗ ನನ್ನ ಸರದಿ. ಕಟ್ ಇಲ್ಲ ನಾವು ನಮ್ಮ ಸರದಿ. ನಮ್ದು ಎಲ್ರಿಗಿಂತ ದೊಡ್ಡದು ಗೈಸ್. ಗೊತ್ತದು ನಮ್ದು ಎಲ್ರಿಗಿಂತ ದೊಡ್ಡದು. ಅಮ್ಕೋ ಏಕ್ ಲೇಟ್ ಆಗಿ ಕೊಟ್ರು ಲೇಟೆಸ್ಟ್ ಆಗಿ ಕೊಡೋದು. ಬಿಡ್ರಿ ಗೈಸ್, ನನ್ನ ಕಡೆಯಿಂದ ಅಣ್ಣಿಗೆ ಭರ್ಜರಿ ಗಿಫ್ಟ್ ಕೊಡ್ತಾ ಇದೀನಿ. ತೋಚಿನು ಜೂಡಿಯೋ ಎರಡ ಮೂರು ನಾಲ್ಕು ಐದು ಅದು ಇವು ಬಿಡ್ತನಾ 6. ನಿನ್ ಸೈಜೆ ಎಲ್ಲ ನಿನ್ ಸೈಜೆ. ಥ್ಯಾಂಕ್ ಯು ಸುದೀಪಣ್ಣ. ಆಮೇಲೆ ಅಷ್ಟೇನಾ? ಅವ ನನ್ ಸೈಜ್ ಅಲ್ಲ. ಇವತ್ತು ಇನ್ನೊಂದು ಬ್ಲಾಗ್ ಮಾಡಿದ್ದೆ. ಆ ಬ್ಲಾಗ್ ಅಲ್ಲಿ ಅಣ್ಣ ಶಾಕ್ ಅಲ್ಲೇ ಅವನೇ. ಅದೇ ವಾಪಸ್ ಎಸ್ಕೊಂಡು ಹೋಗ್ಬಿಡ್ತಾನ ಅನ್ನೋ ಭಯ ಅವನಿಗೆ. ಅಲ್ಲ ನಿಂದೆ ಹಾ ಹೇಳ ಗೈಸ್ 4 ಬಟ್ಟೆ. ನೀವು ಕೇಳಿದ್ದು ಒಂದು ಬಟ್ಟೆ ಗೈಸ್. ನಿನ್ನೆ ಫೋನ್ ಮಾಡಿ ಸ್ಟುಡಿಯೋದಲ್ಲಿ ಇತ್ತು ಅಂದ್ಬಿಟ್ಟು ಒಂದು ತಗೋ ಬಾಸ್ಬಿಟ್ಟು ನೋಡಿ ಗೈಸ್, ದೊಡ್ಡ ಮನ್ಸು. ಇವತ್ತು ನೋಡಿ 1 2 3 4 5 ಜೊತೆ ಗೈಸ್ ಪಡಿಸಿರೋದು ನಮ್ಮ ಸುದೀಪಣ್ಣ. ಇನ್ನು ಜಾಸ್ತಿ ಹೇಳಿದ್ರೆ ಓವರ್ ಆಗ್ಬಿಡುತ್ತೆ ಅಷ್ಟೇ ಸಾಕು. ಮುತ್ತು ಎನಿವೇಸ್ ಗೈಸ್, ಅಣ್ಣಂಗಂತೂ ಇಂತೂ ಗಿಫ್ಟ್ ಸಿಕ್ತು. ಅಣ್ಣ ಪಾಪ ಸಿಕ್ಕೋಪಟ್ಟೆ ಅಣ್ಣ ನಂಗೊಂದಣ. ಬೇರೆ ಈಗ ಬೇರೆಯವ್ರಿಗೆಲ್ಲ ನಿಮ್ ಗಿಫ್ಟ್ ತಗೊಬನ್ನಿ ಅಂತ ಹೇಳಿದ್ರೆ ಇರ್ಪಪ್ಪ ನಿಮಿಷ ನಿಮ್ ಗಿಫ್ಟ್ ತಗೊಬನ್ನಿ ಅಂತ ಹೇಳಿದ್ರೆ 800 ರೂಪಾಯಿಗೆ ಏನೋ ಬೇರೆ ಅದು ಇದು ತತ್ತಿದ್ರು. ಅದ್ರ ಬದಲು ಇದೇ ತಗೊಬರ್ಲಿ ಅಂತ ಎಲ್ರಿಗೂ ಹೇಳ್ದೆ. ಬನ್ನಿ ಅಕ್ಕ ಬನ್ನಿ ಒಂದ್ಸಲಿ ಎಲ್ರಿಗೂ ಬಟ್ಟೆ ಹೇಳಿ ಕೊಡು. ಹಿಂಗೆ ಇದನ್ನೆಲ್ಲ ಬ್ಲರ್ ಮಾಡ್ತೀನಿ. ಅಮರೇಂದ್ರ ಬಾಹುಬಲಿ ಯಾರ ಬಟ್ಟೆ ಅಂಗಡಿ. ಹಾ ನಿಂಚೋ ಹಾ ಇಲ್ಲ ವಾಪಸ್ ಮನೆಗೆ ಹೋಗೋಣ. ಗೈಸ್ ಅಂತೂ ಇಂತೂ ಅಣ್ಣಿಗೆ ಒಂದೊಳ್ಳೆ ಬಟ್ಟೆ ಸಿಕ್ತು. ಎಷ್ಟು ಬಟ್ಟೆ ಇವತ್ತು ನಮ್ಮ ಮನೆ ವಾರ್ಡ್ರೋಬ್ ನಂದು ಹೋಗ್ತಾ ಇರೋದು. ಇನ್ನೊಂದು ವರ್ಷ ಹೇಳಂಗಿಲ್ಲ ಅಂತ ಬಟ್ಟೆ ಹೇಳಂಗಿಲ್ಲ. ಇನ್ನೊಂದು ವರ್ಷ ಯಾವ್ದೇ ಕಡೆ ಹೇಳಂಗಿಲ್ಲ. ಸೂಪರ್ ಗೈಸ್, ಅಂತೂ ಇಂತೂ ಫೈನಲ್ ಡನ್. ಖುಷಿ ಆಯ್ತಾ ಅಣ್ಣ? ಖುಷಿ ಆಯ್ತಾ? ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಗೈಸ್. ಹೇಳಿ ಬಾ ಲೈನ ಕಾಲ್ ಮುಕ್ಕೊಂಡು ಥ್ಯಾಂಕ್ ಹೇಳು. ಎಲ್ಲಾರ್ಗು ಥ್ಯಾಂಕ್ಸ್ ಕೊಟ್ಟು ಎಲ್ಲಾರ್ಗು ಅಂದ್ರೆ ನೀನು ಎಲ್ಲಾರ ಜೊತೆ ನಿಂದೆ ಸಪ್ರೇಟ್ ಅಲ್ಲಿ ಕಮನ್ ಕೊಟ್ಟಿರೋ ಎಲ್ರಿಗೂ ಥ್ಯಾಂಕ್ಸ್. ಬಟ್ಟೆ ಕೊಟ್ಟಿರೋರ್ಗೆ ಎಲ್ರಿಗೂ ಹೌದು, ಗಿಫ್ಟ್ ಕೊಟ್ಟಿರೋರು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ನನಗೆ ಅಷ್ಟೊಂದು ಮಾತಾಡಕ್ ಬರಲ್ಲ ಅಷ್ಟೇ. 10K ಫ್ಯಾಮಿಲಿ ನೀವು ಯಾರ್ಯಾರು ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ನನ್ನ ಪ್ರೀತಿ ಸದಾ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಲೆವೆಲ್. ಹಿಂಗೆ ಕೊಡ್ಬೇಕು, ಹಿಂಗೆ ಕುತ್ಕೊಂಡು ಕೈ ಹಿಡ್ಕೊಂಡು ಹೋಯ್ತಾ ಇರ್ಬೇಕು ಮನೆ ಗಂಡ. ಲೆಟ್ಸ್ ಗೋ ಗೈಸ್. ಅದು ಫುಲ್ ಟೈಮ್ ಆಗ್ಬಿಟ್ಟೈತೆ. ನಾವು ಲೇಟ್ ಬೇರೆ ಬಂದಲ್ಲ, ಸೊ ಟೈಮ್ ಆಗ್ಬಿಟ್ಟೈತೆ. ಇವಾಗ ಪೂರ್ತಿ ಫ್ಯಾಮಿಲಿ ಎಲ್ಲ ಡಿನ್ನರ್ ಹೋಗ್ತಾ ಇದೀವಿ. ನಮ್ಮ ವಿಂಟೇಜ್ ಕೊಟ್ಟವರಪ್ಪ. ಎಂತಮ್ಮ ಹೆಂಗನ್ಸ್ತು? ತುಂಬಾ ಖುಷಿ ಆಗ್ತಿದೆ. ಇಷ್ಟ ಆಯ್ತಾ? ಸೂಪರ್ ಖುಷಿ, ಹ್ಯಾಪಿ. ಅವನಿಗೆ ತಡಿಯಕ್ ಆಯ್ತಲ್ಲ, ಅವನಿಗೆ ಅದು ಇಷ್ಟು ಭಾರ ಐತಲ್ಲ ಅಂತ. ಅಯ್ಯೋ ಅಷ್ಟೇ ಗೈಸ್, ಅಷ್ಟೇ. ಚಲೋ ಹೋಗುವ. ಇವಾಗ ಒಂದೊಳ್ಳೆ ಡಿನ್ನರ್ ಮಾಡ್ಬೇಕು ನಾವೆಲ್ಲರೂ. ಎಲ್ಲರೂ ಒಂದೊಳ್ಳೆ ಡಿನ್ನರ್ ಮಾಡ್ಕೊಂಡು ಹೋಗೋದೆ ಗೈಸ್. ಲಾಸ್ಟಲ್ಲಿ ಒಂದು ಚುರ್ಕಿ ಹಾಕ್ಬೇಕೈತೆ ನೋಡಿ ಹೆಂಗೆ ತಿಂತವ್ರೆ. ಅಕ್ಕ ನಾಳೆ ಒಂದು ಬ್ಲಾಗ್ ಬರುತ್ತೆ, ಅದು ನೋಡಿ. ನಿಮ್ಗೆ ಗೊತ್ತಾಗುತ್ತೆ ನಾಳೆ ಒಳಗ. ಅಲ್ಲಿ ನೋಡಿ ಗೈಸ್, ಅಣ್ಣ ಕೆಲ್ಸಕ್ಕೆ ಹೋದ್ಮೇಲೆ ಎಲ್ಲ ಬಿಸಿ. ಮೀಟಿಂಗ್ ಅಂತೆ ಅದಂತೆ ಬಾರೋ ಅಂದ್ರೆ ಅಳ್ತಾನೆ.
ಮೀಟಿಂಗ್ ಇತ್ತು. ಏನ್ ಮೀಟಿಂಗ್? ನಮ್ ಚಿರು 10K ಗಿಂತ ನಿಂಗೆ ಮೀಟಿಂಗ್ ಇತ್ತು ನಿಂಗೆ? ಅಟೆಂಡ್ ಮಾಡಿಲ್ಲ ಅಂದ್ರೆ ಕೆಲಸದಿಂದಾನೆ ತೆಗಿತಾರೆ. ನಿಂಗೆ ಕೆಲಸ ಹೋದ್ರೆ ಹೋಯ್ತು. ಚಿರು 10K ಮುಖ್ಯ. ನೋಡಲ್ಲಿ ಇದಾನೆ ಗೈಸ್. ಇವಾಗ ನಾವು ನಮ್ಮ ರೆಗ್ಯುಲರ್ ಆಗಿ ಹೈದರಾಬಾದ್ ಸ್ಪೈಸಿ ಹೋಗ್ತೀವಲ್ಲ, ಅಲ್ಲೇ ಹೋಗ್ಬೇಕಂತ ಪ್ಲಾನ್ ಹಾಕೊಂಡಿದ್ವಿ. ಬಟ್ ಇವಾಗ ಬಕ್ರೀದ್ ಅಲ್ವಾ, ಸೊ ಅಲ್ಲಿ ಕ್ಲೋಸ್ ಆಗಿದೆ ಅಂತೆ. ಅದಕ್ಕೆ ಇವಾಗ ಇಲ್ಲೇ ನಮ್ಮ ಮನೆ ಹತ್ರನೇ ಯಾವ್ದಾದ್ರು ಒಂದು ಹೋಗ್ಬೇಕಂತ ಇತ್ತು. ಏನ್ ಸರ್ ನೀವು? ನಾನು ಸ್ವಲ್ಪ ಇದಾಗಿಲ್ಲ, ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ. ಹೌದಾ? ಒಂದು ಎಮೋಷನ್ ಏನೋ ಎಮೋಷನ್ ಏನಾದ್ರು ಎಮೋಷನ್. ಎಮೋಷನ್ ನಮ್ಮವ್ವ ಎಮ್ಮನ್ನ ಸೈಲೆಂಟ್ ಮಾಡ್ಬಿಟ್ಟು ಮೋಷನ್ನ ಜಾಸ್ತಿ ಮಾಡುತ್ತೆ. ಗೈಸ್ ಬಂದು ಡಿನ್ನರ್ಗೆ. ಡಿನ್ನರ್ ಟೈಮ್ ಗೈಸ್. ಇಲ್ಲಿ ನೋಡಿ ಗೈಸ್ ಕಮೆಂಟು. ಅಲ್ಲ ಬುಜ್ಜಿ, ನೆಕ್ಸ್ಟ್ ಟೈಮ್ ಏನಾದ್ರು ಚಿರು ನಿನ್ಗೆ ಬೈಯಕ್ಕೆ ಹೊಡಿಯಕ್ಕೆ ಬಂದ್ರೆ ರ್ಯಾಟ್ ಎಸದ್ಬಿಡು ಅವನ್ಮೇಲೆ, ಆಗ ನಿನ್ನ ಹತ್ರಕ್ಕೂ ಬರಲ್ಲ ಅವನು. ಅಲ್ಲ ಅಲ್ಲಲೇ ತಮ್ಮ, ಇವಳಿಗೆ ಇಲಿ ಕಂಡ್ರೆ ಭಯ. ಅದನ್ನ ಎತ್ತಕ್ಕೂ ಶಕ್ತಿ ಇರಲ್ಲ ನಿನ್ಗೆ, ಎತ್ತಕ್ಕೂ ಶಕ್ತಿ ಇಲ್ಲ ನಿನ್ಗೆ. ಭಯ ಇರಲ್ವಾ? ಹೌದೌದು. ನಾವು ನಂಡೆಲಕ್ಕೆ ಹೊಡಿತೀರ ಅಲ್ಲಲ್ಲೋ ಇಬ್ರು ತಲೆಗ್ ಬಿಡೋರು ಇದ್ಬಿಟ್ರೆ. ಇವಳೇನ್ ಹೇಳ್ತಾಳೆ, ಒಂದ್ ವೇಳೆ ಆವ್ಗಿವ್ನೆಲ್ಲ ಎತ್ತಾಕ್ಬೋದು, ಆದ್ರೆ ಇಲ್ಲಿನ ಎತ್ತಕ್ಕಾಗಲ್ಲ. ಯಾಕೆ ಜಗ್ಲಾಡಿ ಅಭ್ಯಾಸ. ಲೆಮನ್ ಚಿಕನ್ ಒಳ್ಳೆ ಟೇಸ್ಟ್, ಕ್ರೇಜ್ ಆಗೈತೆ. ಆ ಕಡೆ ಒಂದು ಚಿಕನ್ ಬಿರಿಯಾನಿ, ಆ ಕಡೆ ಮಟನ್ ಬಿರಿಯಾನಿ. ಗೈಸ್ ಇಲ್ಲಿ ನೋಡಿ ಗೈಸ್, ಒಳ್ಳೆ ಚಾರ್ಕೋಲ್ ತಂದೂರಿ. ಡಿನ್ನರ್ ಟೈಮ್ ಗೈಸ್. ಹೋದ್ ಬ್ಲಾಗ್ ಅಲ್ಲಿ 10K ಸೆಲೆಬ್ರೇಷನ್ ಹೇಳಿದ್ದೆ. ಸೊ ಅದು 10K ಸೆಲೆಬ್ರೇಷನ್ ನಡೆದಿದೆ. ಅಂಡ್ ಇನ್ನೊಂದು ಔಟ್ಸೈಡ್ ಡಿನ್ನರ್ ಅಂತ ಚೂಸ್ ಮಾಡಿದ್ದ. ಔಟ್ಸೈಡ್ ಡಿನ್ನರ್ ಇಲ್ಲಿದೆ. ಅಕ್ಕ ನಿಮಗೆ ನೀವ್ ಹೇಳಿದ್ರಿ ಡಿನ್ನರ್ ಇರ್ಬೇಕಿತ್ತು ಅಂತ. ಮಾಡೋದು ಅದಕ್ಕೆ ಅಪ್ಪ ಡಿನ್ನರ್ ಅಂತ ಹೇಳ್ತಾ ಇರೋದು, ಇಲ್ಲ ನಾನೇ ಕೇಳ್ತಿದ್ದೆ. ಅದಕ್ಕೆ ಡಿನ್ನರ್ ಅಕ್ಕ ಮುಗ್ದಿದೆ ನಿಮ್ದು ಡಿನ್ನರ್ ಹೇಳಿದ್ದೀನಿ. ಮರಿ ಡಿನ್ನರ್ ಮುಗ್ದಿದೆ. ಯಾರೋ ಬರಲ್ಲ ಅಂತ ಹೇಳಿದ್ರು, ಯಾರು ಹೇಳಿದ್ರು ಬರಲ್ಲ ಅಂತ. ಅದು ನಾನು ಚೂರು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ. ಫ್ಲೈಟು ಅಲ್ಲಿ ನೋಡಿ ಗೈಸ್, ನೋಡಿ ಗೈಸ್, ಅಂಕಲ್ ಇಂಟರ್ನ್ಯಾಷನಲ್ ಟ್ರಿಪ್ ಹೊರಗಡೆ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಜೋರಾಗಿ ಮಾತಾಡೋದಕ್ಕೆ. ಇಂಟರ್ನ್ಯಾಷನಲ್ ಟ್ರಿಪ್ ಅವೆಲ್ಲ ಗೊತ್ತು, ಎಲ್ರು ಗೊತ್ತು. ಅವ್ರು ಹಾಕೊಂಡ್ರೆ ಜಾಸ್ತಿ ಮಾತಾಡ್ತಾರೆ ಅಂತ ಗೊತ್ತು. ನೋಡು ಪ್ರೈವೇಟ್ ಥಿಯೇಟರ್ ಎಷ್ಟು ಸೆಂಟರ್ ಕೂತಿದ್ರು, ಎಷ್ಟು ಸೈಲೆಂಟ್ ಆಗಿ ಮಾತಾಡ್ತಿದ್ರು. ಈಗ ನೋಡಿ ಆ ಮುಖದಲ್ಲಿ ಸ್ಮೈಲ್ ನೋಡಿ. ತಿನ್ಬೇಕಪ್ಪ ಊಟವನ್ನು ತಿಂದವನು ಯಾರು ತಿನ್ನೇಕಲ್ ನೀವು ಚೆನ್ನಾಗಿರ್ಬೇಕು. ತಿನ್ನೋರು ಏನ್ ತಿಂತಾರೆ? ಅಂಕಲ್ ಪ್ರೈವೇಟ್ ಥಿಯೇಟರ್ ಅಲ್ಲಿ ಹೆಂಗಿದ್ರಿ, ಇವಾಗ ಹೆಂಗಿದ್ರಾ? ರಾಜ ಹುಲಿ ನಿಮ್ಮ ಮಗ ಅವನ ತಿನ್ನಕ್ಕೂ ಇಲ್ಲ ಕುಡಿಯಕ್ಕೂ ಇಲ್ಲ. ಅಲ್ಲ ನೀವು ರಾಜ ಹುಲಿ, ಇವನ್ ನಿಮ್ಮ ಮಗ ಅವನು ಸಿಂಹ ಹುಲಿ. ಸುಮ್ ತಮಾಷೆ ಮಾಡ್ತಾವ್ರೆ, ಜೋಕ್ಸ್ ಅವೆಲ್ಲ. ಹಿಂದಿ ಬರ್ತೈತೆ ಆಳೆ. ಅಂಕಲ್ ಇಂಗ್ಲೀಷ್ ಅಲ್ಲಿ ಮಾತಾಡಿ. ಇಂಗ್ಲಿಷ್ ನೋ, ಹಿಂದಿ ತಮಿಳು. ಇಡಿ. ನಾವು ಕಾದರಿಕೆರೆ ಅಷ್ಟೇ. ಸೇಮ್ ಅಂಕಲ್ ಸೇಮು. ನೀವ್ ಹೆಂಗ್ ಆಡ್ತಿದಿರೋ ಇವನು ಹಂಗೆ ಆಡೋದು. ಅವ್ನು ಹಾಕೊಂಡ್ಮೇಲೆ ಹಂಗೆ ಆಡೋದು ಇವನು. ಎಲ್ಲ ನಿನ್ ಬಗ್ಗೆ ಹೇಳಿಲ್ಲ, ಇನ್ನ ಸಮಾಧಾನ ಮಾಡ್ಕೋ. ರಾಜ ಹುಲಿ. ನೋಡು ಪಿತಾಜಿ ಥೋड़ा ಮಾತಾಜಿ को देखो. पिताजी थोड़ा माताजी को देखो. माताजी नहीं देता. क्या बोलता? गुरुवार आप एक आवाज डाले तो ನಿಮ್ಗೆ ಹಿಂದಿ ಬರುತ್ತಾ? ಬರಲ್ಲ. ಹೇಳು. आप एक आवाज आए तो अंकल साइलेंट होते ಅಂತ ಕನ್ನಡದಲ್ಲಿ ಹೇಳು. ನೀವೊಂದು ಆವಾಜ್ ಹೇಳಿದ್ರೆ ಡ್ಯಾಡಿ ಸೈಲೆಂಟ್ ಆಗುತ್ತೆ ಅಂತ. बीबी का हिंदी नहीं आता. इसका क्या बोलता है? चिकन नहीं, गुरुवार
बंदे अल्लाह गुरुवार क्या बोलता है उपवास नहीं है क्या बोलता है नहीं खाता नॉनवेज नहीं खाता। नहीं खाता आप एक आवाज डालो आवाज आवाज क्या बोलते ए। हैं आवाज आके कमन ए राजू राजू ओह ಸೇಮ್ ಅಲ್ಲೇ ಸೇಮ್ ನನಗೆ ಯಾಕೋ ಪವನ್ನೇ ನೋಡ್ದಾಗ ಅನ್ಸೈತೆ ಅಕ್ಕ ನಿಮ್ಮನ್ನು ನೋಡಿದ್ರೆ ಇಬ್ರು ಒಂದು ಪಿತಾಶ್ರೀ ನೀವೆಲ್ಲರೂ ಒಂದು ಒಂದು ಪಿತಾಶ್ರೀ ಏನ್ ಶಿಷ್ಯ ಹೌದೌದು ಹೌದು ಹೆಂಗನ ಇರ್ಲಿ ಲಾಸ್ಟ್ ಬರೋದೇನು ಹೇಳು ಹುಲಿ ಮರಿ ಹುಲಿ ಆಗ್ಬೇಕು ಅಂದ್ರೆ ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ ಜಿಮ್ ಪೋತಾಯೆ ಪೋತಾಯೆ हिंदीना कहते हैं नहीं बोलता है पीछे आ रहे बोलता पीछे नहीं बोलता डैडी तुम्हारा उल्टा ऊपर क्या बोलता है मेरे बोलता है अरे बेटा नीचे नहीं बोलता क्या बोलता हमारा कार बोलता ಇಂಟರ್ನ್ಯಾಷನಲ್ ಟ್ರಿಪ್ ಎಫೆಕ್ಟ್ ರೆಸ್ಪೆಕ್ಟ್ ಏನು ಕೊಡ್ತೀವಿ ಹೇಳಮ್ಮ ಆಯ್ತು ಓಕೆ 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 डैडी इज कमिंग घर तुम्हारा घर से आता है इंग्लिश नो ओनली इंग्लिश तेलुगु ಅಲ್ಲ ಕಲ್ ಬುಜಿನ್ ಕರೆಕ್ಟಾಗಿ ಮಾತಾಡ್ಸಲ್ಲ ಬೈತಾನೆ ಯಾರ ಬುಜ್ಜಿ ಇವನು ಏ ಬೈತಾರಪ್ಪ ಅದೇ ನೀವು ಆವಾಜ್ ಹಾಕಲ್ಲ ನೀವು ಬಿಟ್ಬಿಡಿ ಫ್ರೀ ಆಗಿ ಬಿಟ್ಬಿಟ್ಟಿರಾ ನಾನ ಅವನ ಆಮೇಲೆ ಪಪ್ಪ ನಮ್ಮ ಬಟ್ಟೆ ಐರನ್ ಮಾಡು ಪಪ್ಪ ಇಲ್ಲಿ ಮಾತೇ ಇಲ್ಲ ಹೋದ್ರೆ ಅಲ್ಲಿ ಮಾತೇ ಬಿಡಲ್ಲ ಅಲ್ಲಿ ಹೇಳಿ ಅಂಕಲ್ ನಾನು ಹೇಳೋದಲ್ಲ ನೀನ್ ಹೇಳಿದ್ದಾದ್ಮೇಲೆ ನಾನು ಹೇಳೋದು ನಾನೇನ್ ಹೇಳ್ಬೇಕು ನಾನು ನಿಮ್ಮಪ್ಪ ಒಂದು ಅಂದ್ರೆ ನಾನು ಪವನ್ ಒಂದು. ಹಾ ಹೌದೌದು ಒಂದೇ ಹಂಗಾರೆ ನೀನ್ ಕುಡಿದ್ಯಾ ಫ್ಯೂಚರ್ ಅಲ್ಲಿ ನಾವು ಹಂಗೆ ಮಾಡೋದು ಹಂಗೆ ಇರ್ತೀನಿ ನನ್ನ ಪ್ರಕಾರ Future? ಹೌದು ಅಂಕಲ್ ಇವಾಗ ಹಂಗೆ ನಂಗೆ ಅಭ್ಯಾಸ ಇಲ್ಲ ಅಂಕಲ್ ಇವಾಗ ಅದನ್ನೇ ಒಪ್ಕೊಂಡೆ ಇವಾಗ ತಾನೇ ಹೇಳ್ದಲ್ಲ ಇವಾಗ ನಿಮ್ಮಪ್ಪನ ಇಲ್ಲಿ ಅವರೇ ನಿಮ್ಮಪ್ಪ ನಾವಿಬ್ರು ಒಂದು ಪವನ್ ನಾನು ಒಂದು ಈಗ ಮುಂದಿನ ದಿನಗಳಲ್ಲಿ ಹೆಂಗಂದ್ರೆ ಪವನ್ ನಾನು ಒಂದು ನೀವು ಇಬ್ರು ಒಂದು ನೀನು ನಿಮ್ಮ ಅಪ್ಪ ಒಂದು ಹೌದು ಹಂಗಾರೆ ಪವನ್ ಕುಡಿತಾನೆ ಇರು ಕೇಳಿಲ್ಲ ಫಸ್ಟ್ ಕ್ವಶನ್ ಇಲ್ಲಿ ಕೇಳಪ್ಪ ಫಸ್ಟ್ ಕ್ವಶನ್ ಯಾವ ತಾನೇ ಕೇಳಿದ್ದು ನೀನ್ ಕುಡ್ದಿದ್ಯಾ ಇಲ್ಲ ಮತ್ತೆ ಅದ್ ಹೆಂಗ್ ಹೇಳಿದ್ವಿ ನಾನು ನಮ್ಮ ಅಪ್ಪ ಒಂದು ಮುಂದಿನ ದಿನಗಳಲ್ಲಿ ಯಾವ ಮುಂದೆ ಹೇಳಿಲ್ಲ ನೀನು ಪವನ್ ಕುಡ್ದಾನೆ ಪವನ್ ಕುಡ್ದವ್ರೆ ಮಾತಾಡಕ್ಕೆ ಬಿಟ್ಟಿಲ್ಲ, ಇರಿ, ಇರಿ. ಒಂದ್ ನಿಮಿಷ ನಾನ್ ಹೇಳಿದ್ದು ಪವನ್ ನಾನು ಒಂದೇ ಹಂಗ ಹೇಳಿಲ್ಲ ನೀನು ಪವನ್ ನಾನು ಒಂದು ಅಂತ ಹೇಳಿದ್ದು ಪವನ್ ಒಂದು ಒಂದೇ, ಒಂದು. ಇಲ್ಲ 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 ಇದು ಸುಳ್ಳು ಪವನ್ ನಾನು ಒಂದು ಅವ್ರ ಅಪ್ಪನೂ ಮಗ ಒಂದು ಅದಕ್ಕೂ ಮುಂಚೆ ಹೇಳಿದ್ದು ಪವನ್ ಇಲ್ಲ ನಾನು ಅಲ್ಲ ಇಲ್ಲ ಓಕೆ ಒಂದಂತ ಹೇಳಿಲ್ಲ ಅವ್ನ್ ಕುಡಿದ್ರೆ ನಾನು ಕುಡ್ದಂಗೆ ಇಲ್ಲ ಅವ್ನ್ ಕುಡಿದ್ರೆ ನಾನು ಕುಡ್ದಂಗೆ ನಿಮ್ಮ ಅಪ್ಪನ ಸೆಟ್ರಾಗ ಹೇಳ್ಕೊಂಡಿದ್ದೆ ಬನ್ನಿ ರೋಟಿ ತಿನ್ನೋಣ ಆ ರೋಟಿ ಆಯ್ತು ಕರೆಕ್ಟ್ ಓ ಏನ್ ಗೊತ್ತಾ ಮಾತಾಡಿ ಸಿಗಾಕೊಳ್ಳೋ ಬದಲು ಮಾತಾಡಿದ್ರೆ ಸುಮ್ಮನೆ ಕೂರೋದೇ. ಇದು ಸುಳ್ಳು ಕರೆಕ್ಟಾ ಇವಾಗ ಕರೆಕ್ಟಾ ಸುದ್ದಿ ಹೇಳಿರೋ ತಪ್ಪೆ ಹೌದೌದು ಅವ್ರಪ್ಪ ನೀನು ಒಂದು ತಾನೆ ಹೌದು ನಾನು ಅಪ್ಪ ಒಂದು ಒಂದು ಇರಿ, ನಾನು ಹೇಳ್ತೀನಿ. ನೀವು ಪವನ್ ಒಂದು ನೀವು ಪವನ್ ಒಂದು ಅದೆಲ್ಲ ಬೇಡ ಬರ್ತೀನಿ ಏನಂದ ಅಲ್ಲ ಬುದ್ಧಿ ಇದು ಅದೆಲ್ಲ ಬೇಡ ಒಂದೇ. ನಾನು ಅಪ್ಪ ಒಂದು ನೀನು ಮತ್ತೆ ಪವನ್ ಒಂದು, ನೀನು ಮತ್ತೆ ಪವನ್ ಒಂದು ನೀನು ನಿಮ್ಮ ಅಪ್ಪ ಅಂತಾನೆ ಪವನ್ ಕುಡ್ರೆ ನಾನು ಕುಡ್ದಂಗೆ ಓ ಪವನ್ ಅಷ್ಟೇ ಅಣ್ಣ ಹಂಗಾರೆ ನೀನ್ ಮದ್ವೆ ಆದ್ರೆ ಏನೋ ಮದ್ವೆ ಆದಂಗೆ ಕುಡಿಯೋದು ಇದು ಮದ್ವೆ ಆದ್ವೆ ಫಸ್ಟ್ ಅವನೇ ಮದ್ವೆ ಆಗೋದು ಫಸ್ಟ್ ಪವನ್ ಮದ್ವೆ ಆಗೋದು ರಿವೀಲ್ ಅವನು ಹೇಳಿದ್ದು ಪವನ್ ಫಸ್ಟ್ ಪವನ್ ಗೈಸ್ ನನ್ನ ಮಾತು ಮಾತ್ರ ನಂಬಿಕೆ ಮಾಡಿದಾಗ ಯಾರು ಹೇಳಿದ್ದು ನಾನು
ಅವ್ನ ಇನ್ನ 3 ವರ್ಷ ಓದ್ಬೇಕು ಬಿಡ್ತಾನೆ ಅದಾದ್ಮೇಲೆ ಮದ್ವೆ ಆಗೋದು. ಹಂಗ ಹೇಳಿಲ್ಲ ನೀನ್ 25ಕ್ಕೆ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ. ಹುಡುಗಿ ಏಜ್ ಬರಾಗೋಗುತ್ತೆ ನೀವೇ ಹೇಳಿದ್ರೆ 26 ಮದ್ವೆ ಮಾಡ್ಬಿಡ್ತೀನಿ ಅಂತ. ಹುಡುಗಿ ವಿಚಾರ ಇವಾಗ ಆಂಟಿನೇ ಒಪ್ಕೊಂತಾರ ನಿನ್ಗೆ ಗೊತ್ತು? ನಿಮ್ಮ ಅತ್ತಿಗೆ ಬಗ್ಗೆ ಗೊತ್ತಿಲ್ವಾ? ನೀನ್ ಜಾಸ್ತಿ ಹೊರಗಡೆ ಬರಲ್ಲ. ಇಲ್ಲ ಚಿರುಗೆ ಚಿರು ಅದಕ್ಕೆ ಅವ್ರೆ. ಹೌದು, ಚಿರು ಅದಕ್ಕೆ ಅವ್ರೆ. ಅಂದ್ರೆ ನಿನ್ನಿದೆ. ನನಗೆ ಅದಕ್ಕೆ ಅವ್ರೆ. ಹಂಗೆ ಹೇಳಿಲ್ಲ. ಇವಾಗ ಅವಳು ಏನಂದಿದ್ದು? ಚಿರುಗ್ ಅದಕ್ಕೆ ಅವ್ರೆ. ಇದೆಲ್ಲ ನೀನ್ ಹೇಳಿ ಇವಾಗ. ಹೌದು, ನೀನ್ ಹೇಳ. ಅದ್ ಚಿರು ಗರ್ಲ್ ಫ್ರೆಂಡ್ ಅಲ್ಲ, ಅದು ಗೊತ್ತು. ಕರೆಕ್ಟ್ ಆಗಿ ಹೇಳೋದು. ಇಲ್ಲ ಇಲ್ಲ ಕ್ಯಾಮ್ರಾಮನ್ ಹೆಂಗ್ ಬಂದ ಇದಕ್ಕೆ? ಸುದೀಪ್ 26ಕ್ಕೆ ಮದ್ವೆ ಫಿಕ್ಸ್. ಪವನ್ ಆದ್ಮೇಲೆ ಆಗೋದು. 26 ಫಿಕ್ಸ್ ಮಾಡ್ತೀರಿ, 27ಕ್ಕೆ ಮದ್ವೆ. ನೀವೇನು ಹೇಳಿ ಅಂಕಲ್, ಪವನ್ ಆದ್ಮೇಲೆ ಆಗೋದು. ಏನಿದ್ರು ಫಸ್ಟ್ ನಮ್ ಗುರುಗಳು ಫಸ್ಟ್, ಆಮೇಲೆ ಹಂಗಂದ್ರೆ ನಾನಾ ಸುದೀಪಣ ನಾನಾ ಗುರು ಏನ್ ಹೇಳ್ತಾನೆ ಅದನ್ನೇ ಮಾಡ್ತೀಯಾ? ಮಾತ್ರ ಬಾಯಿ ಬಿಟ್ಟು ಹೇಳವನೆ 25ವರೆಗೂ ಕಾಯಕ್ಕಾಗಲ್ಲ, ಹುಡುಗಿ ಮನೇಲಿ ಒಪ್ಪಲ್ಲ. ಅವ್ರ ಹುಡುಗಿ ಮನೇಲಿ ಗೊತ್ತು. ಅವ್ನ್ ಕಳ್ಳನ್ ಮಗ ಅವ್ನಿಗೆ ಹೇಳಲ್ಲ, ಅವ್ರಿಬ್ರೇ ಹಾಕಲ್ಲ ಹಿಂಗೆ ಅವ್ನು ಗೊತ್ತಿಲ್ಲ. ಆ ಕಡೆ ಕೇಳು, ಆ ಕಡೆ ಕೇಳು, ಆ ಕಡೆ ಆ ಕಡೆ ಕೇಳು, ಆ ಕಡೆ ಕೇಳು. ಏನೋ ಹಾ ಹೌದೌದು. ಅದ್ ನಾವು ಸುಮ್ನೆ ಪ್ಲಾನ್ ಮಾಡೋ ಸುಮ್ನಿರೋಣ, ಹೆಣ್ಣು ಮಾಡೋದ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗ್ಲೇ 10:30 ಆಗ್ಬಿಟ್ಟೈತೆ. ಹೊಡ್ಬೇಕಂತ ಅಣ್ಣ. ಟಾಟಾ ಬಾಯ್, ಹುಷಾರು. ನೀನ್ ಯಾಕೆ ಹೋಯ್ತು? ಬಾಯ್ ಹುಷಾರು, ಟೇಕ್ ಕೇರ್. 10:30 ಹುಷಾರ ನೋಡ್ಕೊಳಮ್ಮ ಅಂತ ಹೇಳ್ಬಿಡೈತಾನೆ. ಎಲ್ಲ ಡೀಲ್ ಹೊಡೆದೈತೆ ಸರ್ ಗೈಸ್. ಅವಂದು ರಿವೀಲ್ ಆಯ್ತು, ನಂದು ರಿವೀಲ್ ಆಯ್ತು. ಹಂಗಂತ ಎಲ್ಲರೂ ರೂಮರ್ ಸ್ಪ್ರೆಡ್ ಮಾಡ್ತಾರೆ, ಆದ್ರೆ ನಂದು ಯಾವ್ದಿಲ್ಲ, ನಿನ್ ಪ್ರೂವ್ ಆಯ್ತು ಅಂತ ಎಲ್ರು ಗೊತ್ತಾಯ್ತು. ಯಾವ್ದು ಇಲ್ಲ, ನಿಂದು ಯಾವ್ದು ಇಲ್ಲ, ಇಬ್ಬರದು ಯಾರ್ದು ಇಲ್ಲ. ನೋಡ್ರಿ ಯಾರಾದ್ರೂ ಇರ್ತಾರೆ ಅಂತ ಕಾಣಿಸುತ್ತೆ. ಹಿಂಗ್ ಹೇಳಿನೇ ಎಲ್ಲ ಹುಡುಗಿ ಮಾಡ್ದ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನೀವ್ ಹೇಳಿ ಗೈಸ್, ನಮ್ಮ ಮುಖಕ್ಕೆ ನಮ್ ಕೈಲಿರೋ ಬ್ಲ್ಯಾಕಿಗೆ ಯಾರು ಬರ್ತಾರೆ ಗೈಸ್? ಆದ್ರೆ ಈ ಕಾನ್ವರ್ಸೇಷನ್ ಅಲ್ಲಿ ನಂದು ಏನೋ ಪ್ರೂವ್ ಆಗಿಲ್ಲ, ಇವನ್ ಪ್ರೂವ್ ಆಯ್ತು. ಗೈಸ್ ಒಳ್ಳೆ ಡಿನ್ನರ್ ಆಯ್ತು. ಮನೆಗೆ ಈಗ ಸೀದಾ ಮನೆಗೆ. ಹಾಯ್ ಬ್ರೋ, ಹಾಯ್. 10K ಪಾರ್ಟಿ ಆಯ್ತಲ್ಲ, 10K ಪಾರ್ಟಿ ಒಂದೇ. ಇವಾಗ ಸ್ಯಾಂಪಲ್ ಎಷ್ಟು ಇಟ್ಟಿದ್ಯಾ? 50 ರೂಪಾಯಿ ಮೇಲೆ 1 ರೂಪಾಯಿ ಇರಲ್ಲ. 50 ಇಲ್ಲ, ವಾಪಸ್ ಕಾಸು ಹೋಯ್ತು. ಗೈಸ್ ತಿಂದಾಯ್ತು, ವಾಪಸ್ ಹೋಗ್ತಾ ಇದೀವಿ. ಮಧು ನಮ್ಮವ್ವ ಓಡೋದೇ ಒಂಥರ ಚಂದ. ಮಧು ಆಂಟಿಗೆ ಖುಷಿ ಆಗ್ಬಿಟ್ಟಿದೆ. ಅಲ್ಲ ಗೈಸ್, ನಾವಮ್ಮ ಓಡೋದ್ ನೋಡ್ಬೇಕು. ಗೈಸ್ ಆಂಟಿದು ಮಧು ಸುದೀಪ್ ಅಂತ ಅಕೌಂಟ್ ಇದೆ ಗೈಸ್, ನೋಡಿ ಗೈಸ್. ಅದನ್ನ ಹೇಳಿದ್ದೀನಿ. ಎಂತ ರೀಲ್ಸ್ ಅಂದ್ರೆ ವಾಕಿಂಗ್ ಮಾಡಮ್ಮ. ಇಲ್ಲಿ ನೋಡಿ, ಇವಾಗ ಬೇಕಾದ್ರೆ ಈ ವಾಕಿಂಗ್ ಮಾಡಿದ್ರು ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡು ಹಾಕೊಂಡ್ಬಿಡ್ತು ನಾವಮ್ಮ. ಆ ನಗ ಸ್ಟೈಲ್ ನೋಡಿ, ಇಲ್ಲ ಹಿಡ್ಕಡ್ಕೊ. ನಗ ಸ್ಟೈಲ್ ನಮ್ಮ ಅಮ್ಮ ಹಿಂಗ್ ನೋಡ್ತಿರ್ತಾರೆ, ಬಾಯ್ ಕೊಡ ಮೇಲೆ ಹೆಂಗ್ ಹಿಡ್ಕೊಂಡಿರ್ತಾರೆ. ನಮ್ಮನ ಇಂಥ ಇಂಡಿಯನ್ ಮಾಮ್ಸ್, ಇಂಥ ಇನ್ನೋಸೆಂಟ್ ಮಾಮಿನ ಯಾವತ್ತು ಲಾಸ್ಟ್ ಅಷ್ಟು, ಈ ಜನರೇಷನ್ ಲಾಸ್ಟ್. ಬನ್ನಿ ಗೈಸ್ ಹೋಗುವ. ಮತ್ತೆ ಗೈಸ್ ಫೈನಲಿ 10K ಮುಗೀತು, ಸೆಲೆಬ್ರೇಷನ್ ಮುಗೀತು, ಡಿನ್ನರ್. ಹೆಂಗ್ ಗೊತ್ತಾ, ಎಲ್ಲ ಅದೇನೋ ಒಂದೇ ಕಲ್ಲಲ್ಲಿ 10 ಮಾವಿನಕಾಯಿ ಹೊಡೆದ. ಹತ್ತಾಗಲ್ಲ, ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಂಗೆ ಒಂದೇ ಇದರಲ್ಲಿ ಡಿನ್ನರ್, ಸೆಲೆಬ್ರೇಷನ್ ಎಲ್ಲ ಆಯ್ತು. ಹೆಂಗಿತ್ತಣ್ಣ? ಸೂಪರ್ ಆಗಿತ್ತು. ಒಂದೇ ಅದೃಷ್ಟ ಇವತ್ತು ರಜೆ ಕೊಟ್ಟು ಈ ಸಲ ಏನೋ ಬೇರೆ ಒಳಗಿರ್ಬೇಕು ಅಂದ್ಬಿಟ್ಟು
ಸ್ಟಾರ್ಟಿಂಗ್ ಏನ್ ಅಂಡೆ ಅಂತ ಗೊತ್ತಿರಲಿಲ್ಲ. ದೀಸ್ ಆರ್ ದಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 10K ಸೆಲೆಬ್ರೇಷನ್ ಮತ್ತೆ ಸಖತ್ ಡೌ ಹೊಡ್ದ. ಇಲ್ಲ, ಹೆಂಗೆ ಡೌ ಹೊಡ್ದ ಅಂದ್ರೆ ಗೊತ್ತಿತ್ತು 10K ಸೆಲೆಬ್ರೇಷನ್ ಅಂತ ಗೊತ್ತಿರಲಿಲ್ಲ. ಸೀರಿಯಸ್ ಆಗಿ ನನಗೆ ಎಲ್ಲಾರು ಎಂತ ಸುಳ್ಳು ಹೇಳ್ತಾರ ಅಂದ್ರೆ ಒಬ್ಬೊಬ್ರು ಡಿಸೈನ್ಗಳು ಸುಳ್ಳು ಹೇಳ್ತಾರೆ. ಒಬ್ಬೊಬ್ರು ನನ್ ಕತೆ ಆಮೇಲೆ ಗೊತ್ತಾಯ್ತು ನನಗೆ ಅರ್ಥ ಆಗಿದೆ ಏನಂದ್ರೆ ನಾವ್ ಯಾವ್ದೇ ಸೆಲೆಬ್ರೇಷನ್ ಇಟ್ರು ಸುಳ್ಳು ಹೇಳೋದು ಗೊತ್ತಾಗ್ಬಿಡುತ್ತೆ ಬೇಗ. ಅದು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿಯಲ್ಲಂತೂ ಸುಳ್ಳುಗಳು ಬೇಗ ಆಗುತ್ತೆ. ನಮ್ಮ ಅಮ್ಮ ಬಿಟ್ರು ಸುಳ್ಳು. ಅದ್ಯಾರೋ ಆಂಟಿ ಹತ್ರ ಮಾತಾಡ್ತಾರ, ಇಲ್ಲೇ ಚಿರಂತ್ಗೆ ಊಟ ಏನೋ ಅವ್ನಿಗೆ ಇಷ್ಟ ಇತ್ತಂತೆ, ತಿನ್ಬೇಕಿತ್ತಂತೆ. ಊಟ ಇಷ್ಟ ನಾನು ಕೇಳಿದೆ ಅದ್ರಕ್ಕೂ, ಆಂಟಿ ನನ್ನ ಫೇವ್ರೆಟ್ ಊಟ ಯಾವ್ದು ಆಂಟಿ? ನಿನ್ ತಗೋ ಚಿರಂತ, ನಿನ್ ತಿನ್ನು ಚಿರಂತ ಅಂದ್ರೆ ಪಾಪ ಹೆಂಗಿದ್ ಪಾಪ? ಚೆನ್ನಾಗಿತ್ತು. ಅಂಕಲ್ ಬಂದಂಗೆ ಹೇಳ್ಬಿಟ್ರು, ನೋಡೋ ಚಿರಂತ ನಿಮ್ಗೋಸ್ಕರ ಬಂದಿಲ್ಲ. ಅಲ್ಲೇ ಒಂದ್ ಕ್ಲೂ ಕೊಟ್ರು ನಮ್ಮಪ್ಪ. ನಾನೇನ್ ಗೊತ್ತು ಏನ್ ಮಾಡ್ಬೇಕು ಗೊತ್ತಾ ಅಣ್ಣ? ಏನು ಏನು ಹೇಳಿಲ್ಲ ಅಂದ್ರೆ 1000 ಮಾತಾಡ್ತಾರೋ ಎಲ್ಲಿ ಏನು ಎತ್ತ ಅಂತ ಹೇಳಿದ್ರೇನೆ ಬೆಸ್ಟ್. ಗೈಸ್ ನಾವಿರೋ ಬಿಲ್ಡಿಂಗ್ ಅಲ್ಲಿ ನಮ್ಮನ್ ಬಿಟ್ರೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ನಾವು ಬಂದ್ರೆ ಇಡೀ ಜೋರ್ ಜೋರಾಗಿ ಕಿರ್ಚಾಡ್ತೀವಿ. ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ, ನಮ್ಮ ಭವಿತ ಫ್ಯಾಮಿಲಿ ಎಲ್ಲ ಇಬ್ರು ಒಟ್ಟಿಗೆ ಸೇರ್ಬಿಟ್ರು ಜೋರಾಗಿ ಕಿರ್ಚೋದು. ಅಲ್ಲಿ ನೋಡಲಿ. ಗುಡ್ ನೈಟ್ ಅಕ್ಕ, ಗುಡ್ ನೈಟ್. ಗುಡ್ ನೈಟ್ ಚಿರು, ಗುಡ್ ನೈಟ್. ಯಾವ್ದು ನನ್ನ ಮಗನೇ? ಯಾವ 10K ಪಾರ್ಟಿ? ನೀನೇ ಬಾಯ್ ಬಿಡಿ. ಯಾವ್ದಕ್ಕ 10K ಪಾರ್ಟಿ ಅಲ್ಲಕ್ಕ? ಎಲ್ಲಿ 10K ಪಾರ್ಟಿ? 10K ಪಾರ್ಟಿಯಲ್ಲಿ ಎಲ್ಲಾನು ಟ್ರಯಲ್ ಮಾಡ್ತಾನೆ ಗೈಸ್. ಅದು ಈ ಲಂಗ ಜೊತೆಗೆ ಎಲ್ಲಾನು ಮ್ಯಾಚ್ ಆಗ್ತೈತೆ ಚೆನ್ನಾಗಿ. ಅಮ್ಮ ನಿನಗೆ ಇವಾಗ ಕೊಟ್ಟಿರೋ ಹೊಸ ಬಟ್ಟೆ ಇಷ್ಟ ಆಯ್ತಾ ಇಲ್ಲ ಹಾಕಿರೋ ಲಂಗ ಇಷ್ಟ ಆಯ್ತಾ? ಆದ್ರೂ ಏನೇ ಹೇಳಿ ನಾವಮ್ಮ ಮಾತ್ರ ಚಿರುನ್ ಬಿಟ್ಕೊಡಲ್ಲ. ಇದು ಒಳ್ಳೆ ಪಾರ್ಟ್ನರ್ ಇವ್ರಿಬ್ರು. ಅಮ್ಮ ಎಲ್ಲಿ ನೀವಿಬ್ರು ಒಂಚೂರು ಈ ಕಡೆ ತಿರುಗಿ, ಹಂಗೆ ಒಂಚೂರು ಇಬ್ರು ತಿರುಗಿ ಈ ಕಡೆ. ಅಮ್ಮಮ್ಮಮ್ಮ ಮೂಟೆ ಹೊರ್ಕೊಂಡೋಯ್ತವನೇ, ಟಾಟಾ ಬಾಯ್ ಬಾಯ್. ನೋಡಿ ಗೈಸ್ ಖುಷಿ ನೋಡಿ ಗೈಸ್. ನನ್ನ ಹತ್ರ ಬಂದಾಗೆಲ್ಲ ಬಟ್ಟೆ 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 ಅಂತಿದ್ದ, ಇವಾಗ ಬಟ್ಟೆ ಸಾಕು ಅನ್ನೋ ಲೆವೆಲಿಗೆ ಇದ್ದಾನೆ ಅಣ್ಣ. ಬಾಯ್ 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 ಬಾಯ್. ಆಯ್ತು, ಟಾಟಾ ಟಾಟಾ. ಖುಷಿ ಸಾಕು, ಅಷ್ಟು ಖುಷಿ ಇದ್ರೆ ಸಾಕು. ನಾನು ಖುಷಿನೇ ಗೈಸ್. ಫೈನಲಿ ಇವತ್ತಿನ ಈ ಒಂದು 10K ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನು ಅನಿಸ್ತು ಎಲ್ಲನೂ ಕಾಮೆಂಟ್ ಹಾಕಿ. ಆ್ಯಂಡ್ ಅದೇ ಹೇಳ್ದಂಗೆ 10K ಆದಾಗ ಮಾಡಿಸ್ಬಿಡ್ಬೇಕು. ಅದಾದ್ಮೇಲೆ 50K 100K ಅದಾದ್ಮೇಲೆ ಮಾಡಿಸಿದ್ರೆ ಓಕೆ. ಸೊ ಆ ಒಂದು ಇವಾಗ ಒಂದೊಂದು ಖುಷಿ ಇದೆ, ಇವಾಗ ನೆನ್ಪಿಡ್ಕೊತಾನೆ ಆ ಒಂದು ಮೆಮೊರೀಸು, ಆ ಸ್ಮೈಲು, ಆಮೇಲೆ ಚಿರು ಅದೃಷ್ಟವಂತ ಲಕ್ಕಿ ಮ್ಯಾನ್ ಎಲ್ಲದರಲ್ಲೂ ಗೊತ್ತಲ್ಲ. ಸೊ ಅದಕ್ಕೋಸ್ಕರ ಸೊ ಫೈನಲಿ ಎಂಡ್ ಮಾಡೋ ಸಮಯ. ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ನಮ್ಮ ಸುದೀಪ್ ಫ್ಯಾಮ್ ಏನು ಗೊತ್ತಾ, ನಾನು ಸುದೀಪ್ ಫ್ಯಾಮ್ ಅಂತ ಹೇಳೋಕ್ಕಿಂತ ನಾನು ಹೇಳ್ತಿರ್ತೀನಿ ಓಕೆ, ಇನ್ಮೇಲಿಂದ ಪ್ರಾಕ್ಟೀಸ್ ಮಾಡ್ಕೋತೀನಿ. ಲೆಟ್ಸ್ ಗೋ ಸುದೀಪ್ ಫ್ಯಾಮ್ ಹಿಂಗೆ ಹೇಳ್ತಾ ಇರ್ತೀನಿ ಪದೇ. ಬಟ್ ನಾನು ಹೇಳೋ ಜೊತೆಗೆ ನೀವು ಹೇಳ್ತಿರಲ್ಲ, ಕಮೆಂಟ್ ನೋಡಿದಾಗ ವಾವ್ ಏನು ಖುಷಿ ಆಗುತ್ತೆ ಗೊತ್ತಾ, ದಿಲ್ ದಡ್ಕನ್ ಅಂತ ಖುಷಿ ಆಗುತ್ತೆ. ಲೆಟ್ಸ್ ಗೋ ಸುದೀಪ್ ಫ್ಯಾಮ್. ಆ್ಯಂಡ್ ಇವಾಗ ಈ ಒಂದು ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಬಾಯ್ ಬಾಯ್, ಲವ್ ಯು ಅವರ್ ಸುದೀಪ್ ಫ್ಯಾಮ್. ಥ್ಯಾಂಕ್ ಯು, ಬಾಯ್.